ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ K28 ಬಿಜಾಪುರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಸರ್ಕಾರ ಒಂದು ಹೊಸ ಸುದ್ದಿ ಘೋಷಣೆ ಮಾಡಿದೆ. ಅದು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಆ, ಒಂದು ಬಜೆಟ್ ವಿಂಡನೆ ಹೆಚ್ಚು ಮಟ್ಟದ ಇತಿಹಾಸದಲ್ಲೇ ಅತಿ ಹೆಚ್ಚು ಮಟ್ಟದ ಬಜೆಟ್ ವಿಂಡನೆ ಮಾಡಲಾಗಿದೆ 2025 ಸಾಲಿನಲ್ಲಿ. ಅದು ಎಷ್ಟು ಅಮೌಂಟು ಎಷ್ಟು ಏನಂತ ಯಾವುದೇ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ರಾಜ್ಯದಲ್ಲಿ ಅತಿ ದೊಡ್ಡ ತೀರ್ಮಾನ ಕೈಗೊಂಡಿದ್ದಾರೆ. 2025ರಲ್ಲಿ ಸಾಲಿನ ಪ್ರಕಾರ ಟೋಟಲಿ 4,09,549 ಕೋಟಿ ರೂಪಾಯಿ ಬಜೆಟ್ ವಿಂಗಡಣೆಯಾಗಿದೆ. ಅದಕ್ಕೆ ಕರ್ನಾಟಕ ರಾಜ್ಯ ಸ್ವಸಂಗ್ರಹಕ್ಕೆ ಟೋಟಲಿ 2,92,477 ಕೋಟಿ ರೂಪಾಯಿ ಜಾರಿ ಮಾಡಲಾಗಿದೆ ಎಂದು ಹೇಳಿಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಅದೇ ತರಹ ಕೇಂದ್ರ ಸರ್ಕಾರ ಕಡೆಯಿಂದ 67,877 ಕೋಟಿ ರೂಪಾಯಿಗಳು ಬರುವಲ್ಲಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಹೇಳಿದೆ. ಅದೇ ತರಹ 2024-2025 ಪ್ರಕಾರ ಸಾಲಿನಲ್ಲಿ ಕರ್ನಾಟಕಕ್ಕೆ ಸಿದ್ದರಾಮಯ್ಯರವರ ಸರ್ಕಾರ 1,16,170 ಕೋಟಿ ಸಾಲ ಮಾಡಲಿದೆ ಎಂದು ಅದು ಕೂಡ ಹೊಸ ನ್ಯೂಸ್ ಬಂದಿದೆ. ಇಷ್ಟು ಸಾಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಆಗುತ್ತೆ. ಈ ವರ್ಷ 5 ಗ್ಯಾರಂಟಿಗಳಿಗೆ ಎಷ್ಟು ಹಣ ಪಡೆದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಂದರೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರು 5 ಗ್ಯಾರಂಟಿಗಳಿಗೆ ಎಷ್ಟು ಹಣ ಎತ್ತಿಟ್ಟಿದ್ದಾರೆ ಎಂದು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಟೋಟಲಿ 5 ಗ್ಯಾರಂಟಿಗಳಿಗೆ 51,300 ಕೋಟಿ ರೂಪಾಯಿಯು ಎತ್ತಿಟ್ಟಿದ್ದಾರೆ ಅಂತ ಹೇಳಪಟ್ಟಿದೆ. ಇದೇ ತರಹ ಗೃಹಲಕ್ಷ್ಮಿಗೆ 28,608 ಕೋಟಿ ರೂಪಾಯಿಗಳು ಜಾರಿ ಆಗಿದೆ ಎಂದು ಬರಲಿದೆ. ಅದೇ ತರಹ ಗೃಹ ಜ್ಯೋತಿಗೆ 10,100 ಕೋಟಿ ರೂಪಾಯಿಗಳು ಗೃಹ ಜ್ಯೋತಿಗೆ. ಅನ್ನಭಾಗ್ಯ ಮತ್ತು ಶಕ್ತಿ ಯುವ ನಿಧಿ ಯೋಜನೆಗೆ 12,592 ರೂಪಾಯಿ ಕೋಟಿಗಳು ಜಾರಿಯಾಗಿದೆ ಎಂದು ಹೇಳಪಟ್ಟಿದೆ. ಇದೇ ತರಹ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಪಡೆದಿರುವ ಇಲಾಖೆ ಅಂದರೆ ಅದು ಕೂಡ ಶಿಕ್ಷಣ ಸಚಿವಾಲಯ ಎಂದು ಹೇಳ್ಬೋದು. ಶಿಕ್ಷಣ ಸಚಿವಾಲಯ ಕರ್ನಾಟಕಕ್ಕೆ ಟೋಟಲಿ 45,286 ಕೋಟಿ ರೂಪಾಯಿಯು ಯೋಜನೆ ಮಾಡಲಾಗಿದೆ, ಮುಂಜಾನೆಲಾಗಿದೆ ಶಿಕ್ಷಣ ಸಚಿವಾಲಯ ಇಲಾಖೆಗೆ. ಅದೇ ತರಹ ಎರಡನೇ ಸ್ಥಾನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 34,955 ಕೋಟಿ ರೂಪಾಯಿಗಳು ಜಾರಿ ಮಾಡಲಾಗಿದೆ. ಅದೇ ತರಹ ಇಂಧನ ಇಲಾಖೆಗೆ 26,896 ಕೋಟಿ ರೂಪಾಯಿಗಳು ಜಾರಿ ಮಾಡಲಾಗಿದೆ. ಇವು 3 ಇಲಾಖೆಗಳು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಪಡೆದಿರುವ ಇಲಾಖೆಗಳಾಗಿವೆ. ಮೊದಲನೇದು ಶಿಕ್ಷಣ ಸಚಿವಾಲಯ, ಎರಡನೇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮೂರನೇದು ಇಂಧನ ಇಲಾಖೆ. ಇವು 3 ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತಿ ಹೆಚ್ಚು ಬಜೆಟ್ ಪಡೆದಿರುವ ಇಲಾಖೆಗಳಾಗಿವೆ. ಅದೇ ಥರ ನಾನು ನಿಮಗೆ ಮುಂತಾದ ಇಲಾಖೆಗಳು ತೋರಿಸ್ತೀನಿ. ಈಗ ತಾನೇ ಅನೌನ್ಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಸುನಾದ ಹೈನುಗಾರರ ಬದುಕು ಅವರಿಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಟೋಟಲು ಎಷ್ಟು ಹಣ ಏರಿಕೆ ಮಾಡಲಾಗಿದೆ. ಮೀನುಗಾರರ ಬದುಕಲ್ಲಿ ಭರವಸೆಯ ಗಾಳಿ, ಇದಕ್ಕೆ 30 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ. ಸಹಕಾರಿ ವ್ಯವಸ್ಥೆಯ ಬಲವರ್ಧನೆಗೆ ಟೋಟಲ್ 60 ಕೋಟಿ ರೂಪಾಯಿಗಳು ಕೊಟ್ಟಿದ್ದಾರೆ ಸರ್ಕಾರ. ಕೃಷಿ ಭೂಮಿ ಜೀವಜಲ, ಇದಕ್ಕೆ 2,611 ಕೋಟಿ ರೂಪಾಯಿ ಮೊತ್ತದ ಚಿತ್ರದುರ್ಗ ಶಾಖಾ ಕಾಲುವೆ ಕಾಮಗಾರಿಗೆ ಅಡಿಯಲ್ಲಿ 157 ಎಕರೆ ತುಂಬಿಸುವ 1.77 ಲಕ್ಷ ಎಕರೆಯ ಪ್ರದೇಶಕ್ಕೆ ನೀರಾವರಿ ಸಾಮರ್ಥ್ಯ ಸೃಜನೆ ಕೈಗೊಂಡಿದೆ. ಸುಶಿಕ್ಷಿತ ಸಮಾಜ ನಿರ್ಮಾಣದ ಸಂಕಲ್ಪ, ಶಿಕ್ಷಣದ ಮೂಲಕ ಬದಲಾವಣೆಗೆ ಮುನ್ನಡಿ. 725 ಕೋಟಿ ಹಾಗೂ ಪೀಠೋಪಕರಣ ಒದಗಿಸಲು 50 ಕೋಟಿ ರೂಪಾಯಿ ಬಿಡುಗಡೆ. ಶಾಲಾ ಉಪಕರಣಗಳಿಗಾಗಿ, ಶಾಲಾ ಶಿಕ್ಷಣಕ್ಕಾಗಿ ನಮ್ಮ ಸರ್ಕಾರ ಬಿಡುಗಡೆ ಮಾಡಲಾಗಿದೆ. ವೃತ್ತಕ್ಷಣ ವೈದ್ಯಕೀಯ ಶಿಕ್ಷಣ ಸೌಲಭ್ಯಕ್ಕಾಗಿ ರಾಯಚೂರಿನಲ್ಲಿ 50 ಕೋಟಿ ವೆಚ್ಚದಲ್ಲಿ ಕಿದ್ವಾಯಿ
ಫೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ಸ್ಥಾಪನೆ ಕೂಡ ಮಾಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಘಟಕ ವೈದ್ಯಕೀಯ ಕಾಲೇಜು ಹಾಗೂ ಕೋಲಾರದಲ್ಲಿ PP ಆಧಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಕೂಡ ಮಾಡಲಾಗುತ್ತಿದೆ. ಸಮೃದ್ಧ ಅಂತರ್ಜಲ ಸಂಪದ್ಭರಿತ ಕರ್ನಾಟಕ 2,000 ಕೋಟಿ ರು ಮೊತ್ತದ ಹೊಸ ಕಾಮಗಾರಿಕೆಗಳು ಆರಂಭ ಕೂಡ ಮಾಡಲಾಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಸಂಕಲ್ಪ ಅಭಿವೃದ್ಧಿಗಾಗಿ ಮಹಿಳಾ ಅಭಿವೃದ್ಧಿಗಾಗಿ 94,084 ಕೋಟಿ ಆಯವ್ಯಯ ಹಂಚಿಕೆ ಕೂಡ ಮಾಡಲಾಗಿದೆ. ಮಕ್ಕಳ ಉದ್ದೇಶಿತ ಕಾರ್ಯಕ್ರಮಗಳಿಗಾಗಿ 62,033 ಕೋಟಿ ಆಯವ್ಯಯ ಹಂಚಿಕೆ ಕೂಡ ಮಾಡಲಾಗಿದೆ. ಹಿಂದುಳಿದ ವರ್ಗದ ಕಲ್ಯಾಣಕ್ಕಾಗಿ 3 ಲಕ್ಷ ರು ಸಹಾಯಧನ ಕೂಡ ಬ್ಯಾಂಕ್ನಲ್ಲಿ ಲೋನ್ ಕೂಡ ಮಾಡುವ ಮುಹೂರ್ತ ನಡೆಯುತ್ತಿದೆ. ಅದೇ ತರಹ ಹಲವಾರು ಯೋಜನೆ ಹಲವಾರು ಸ್ವಭರಿತವಾಗಿದೆ ಫ್ರೆಂಡ್ಸ್. ಇದೇ ತರಹ ನಮ್ಮ ಚಾನಲ್ ನಿಮಗೆ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಬರ್ತಾ ಇರ್ತೀವಿ, ನೀವು ಚೆಕ್ ಮಾಡ್ಕೊಳ್ಳಿ ವಿಡಿಯೋಸು. ನಮ್ಮ ಚಾನಲ್ನಲ್ಲಿ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇದೇ ತರಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಧನ್ಯವಾದಗಳು.